ದುಡ್ಡು ರೋಡಲ್ಲಿ ಸಿಕ್ಕಿರೋದು ಇದು. ಈ ದುಡ್ಡು ಮೇಲೆ ನನ್ನ ಹೆಸರು ಬರ್ದಿದ್ ನಂಗೆ ಸಿಕ್ಕಾಯ್ತಾ ಇದು ನಂದಷ್ಟೇ. ಇಲ್ಲ ಆಗಲ್ಲ ಅಂದ್ರೆ ಏನ್ ಹೊಡಿತೀರಾ? ಕೊಡಲ್ಲ ರೀ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಹಾಗೇನೆ ಶ್ರೀ ಅಸಾಮಾನ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನಿದೆ ವಿಷಯ ಅಂತ ಅಂದ್ರೆ ನಾನು ಹೇಳಲ್ಲ, ನೀವೇ ನೋಡಿ. ಅದಕ್ಕೂ ಮೊದಲು ಇನ್ನೂ ಯಾರ್ಯಾರು ಶ್ರೀ ಅಸಾಮಾನ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈ ಕೂಡಲೇ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ನೋಡೋಣ. ಸರ್ ಏನ್ ಸರ್ ನಿಮ್ದ? ನಿಮ್ದು ಅಮೌಂಟು ಸರ್ ನಿಜವಾಗ್ಲು ನಾನು ಇಲ್ಲೇ ನಿಂತ್ಕೊಳ್ಳೋಣ, ನಾನು ಇಲ್ಲ ಅಂದ್ರೆ ನಾನು ಕಾನ್ಸಂಟ್ರೇಷನ್ ಮಾಡಿಲ್ಲ. ನಿಮ್ದ ಬಿಡಿ, ಯಾರ್ದೋ ಇರ್ಬೇಕು ರೋಡಲ್ಲಿ. ನೀವು ಅಲ್ಲಿದ್ದೀರಾ, ಇಲ್ಲಿ ಹೆಂಗ್ ಬರುತ್ತೆ? ಸರ್ ಅಲ್ಲಿಂದ ಹೋಗಿ ಬಂದಿದ್ ನಾನೀಗ ಈ ಕಡೆ ಇಲ್ಲಿ ಬಂದು ಕುತ್ಕೊಂಡಿದ್ದು. ನಾನು ಈಗ ನೋಡ್ಕೊಂತೀನಿ, ನೀವು ತಗೊಂಡು ತಕ್ಷಣ ನೋಡಿ ಚೆಕ್ ಮಾಡಿ. ನಿಮ್ಮ ಅಮೌಂಟ್ ಎಷ್ಟಿತ್ತು? ಇಲ್ಲ ಸರ್ ನಿಜವಾಗ್ಲು ಇಲ್ಲ. ಇದ್ದಿದ್ದೆ ಕಸ್ಟಮರ್ ಹತ್ರ. ಈಗ ಎಷ್ಟಿತ್ತು ಅಲ್ಲಿ? ರಿಟರ್ನ್ ಮಾಡಿ 600 ರೂಪಾಯಿನೇ ಇದ್ದಿದ್ದು. 600 ರೂಪಾಯಿ? 600 ರೂಪಾಯಿ ಇಲ್ಲ, ಇಲ್ಲಿ ಜಾಸ್ತಿ ಇದೆ ಇನ್ನ. ಸರಿ ಆಯ್ತು, ತೋರಿಸಿ ನೋಡೋಣ ಎಷ್ಟಿದೆ ಅದು. ನೋಡ್ರಿ ಈಗಿನ ಮುಗಿಸ್ಕೊಂಡು ನಾನು 2:19ಕ್ಕೆ ಇಲ್ಲಿ ಉಳ್ಳಾರ್ ಮೇನ್ ರೋಡ್ ಅಲ್ಲಿ ಬಂದು ಇಲ್ಲಿ ಬಂದ್ಬಿಟ್ಟು ನಾನು ವಾಟ್ಸು ಅಲ್ಲೋಗಿ ಇವ್ರು ಇದು ಮಾಡಿ ನಾನು ಇಲ್ಲಿ ಬಂದು ಕುತ್ಕೊಂಡಿದ್ದು. ನಾನು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನಿಮ್ದಲ್ಲ ಬಿಡಿ ಸರ್. ಸರ್ ನೀವು ಅಲ್ಲಿದ್ದೀರಾ, ಅಮೌಂಟ್ ಇಲ್ಲ, ನಿಮ್ದು ಹೆಂಗಾಗುತ್ತೆ? ನಾನು ಅಲ್ಲಿ ಬರ್ಬೇಕಾದ್ರೆ ಉದ್ರಿದೆ ಸರ್ ನಿಜವಾಗ್ಲು. ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಷ್ಟು ರೂಪಾಯಿ ಇತ್ತು ನಿಮ್ಮ ಹತ್ರ? ಪರ್ಸ್ ತೆಗೀರಿ. ಪಾರ್ಸಿ ಆಯ್ತಿಲ್ಲ, ನಾನು ಅದಕ್ಕೆ ಪರ್ಸ್ ಇಟ್ಟಿದ್ರೆ ನನಗೆ ಗೊತ್ತಾಗ್ತಿರ್ಲಿಲ್ವಾ. ನಿಮ್ದಲ್ಲ ಬಿಡಿ ಅದು ಅಮೌಂಟ್. ಸರ್ ಇಲ್ಲ ಸರ್ ನಂದೇ ಸರ್, ನಿಜವಾಗ್ಲು ನಂದೇ ಸರ್. ಇದೊಳ್ಳೆ ಸರಿ ಆಯ್ತು. ನಾನು ಇಲ್ಲೇ ಪಕ್ಕ ಕುತ್ಕೊಂಡಿದ್ದೀನಿ, ಇಲ್ಲೇ ನಂದಲ್ಲ ಅಂತ ಹೇಳ್ತಿದ್ದೀರಲ್ಲ. ಈಗ ಬೇರೆ ಇನ್ನೊಬ್ರು ನೋಡಿದ್ರೆ ಅವರು ನಮ್ದು ಅಂದಿದ್ರೆ? ಸರ್ ಯಾರು ಇಲ್ಲ ಸರ್, ನಂದೇ ಸರ್. ನಾನು ಇಲ್ಲಿದ್ದೀನಿ. ನಾನು ಅದಕ್ಕೆ ನಾನು ತಗೊಂಡೋದ್ರಲ್ಲಿ ಏನೋ ಒಂದು ತಿಂಗ್ ನೋಡ್ಕೊಂತೀನಿ ನಾನು. ಈಗ ಪ್ರಾಮಿಸ್ ನಿಮ್ದೇನಾ? ಹ್ಞೂ ಸರ್ ನಿಜವಾಗ್ಲು ನಂದೇ. ನಿಮ್ ಮನೆ ದೇವ್ರು ಯಾವ್ದು? ಸರ್ ನಮ್ಮ ಮನೆ ದೇವ್ರು ಯಾವ್ದಾರ ಆಗ್ಲಿ. ನಿಮ್ ಮನೆ ದೇವ್ರ ಮೇಲೆ ಆಣೆ ಮಾಡಿ ಕೊಡ್ತೀನಿ. ಸರ್ ಅಲ್ಲ ಸರ್, ನಾನು ದೇವ್ರ ಮೇಲೆ ಏನೋ ನನ್ ದುಡ್ಡಿ ನಾನು ದೇವ್ರ ಮೇಲೆ ಏನೋ ಕಾರಣ. ನಿಮ್ ಮನೆ ದೇವ್ರ ಮೇಲೆ ಆಣೆ ಮಾಡಿ ನಿಜವಾಗ್ಲೂ ನಿಮ್ಗೆ ಕೊಟ್ಬಿಡ್ತೀನಿ. ಸರ್ ಅಲ್ಲ ಸರ್, ನಾನು ಮನೆ ದೇವ್ರ ಮೇಲೆ ಏನೋ ಕಾರಣ ಮಾಡ್ಲಿ ಹೇಳಿ. ಆಯ್ತು, ಅಪ್ಪ ಅಮ್ಮನ ಮೇಲೆ ಪ್ರಾಮಿಸ್ ಮಾಡಿ ನಂದೇ ದುಡ್ಡು ಅಂತ ಕೊಡ್ತೀನಿ. ಮೇಲೆ ಅಲ್ಲ ದುಡ್ಡಿನ ವಿಚಾರಕ್ಕೋಸ್ಕರ ನಾನು ಅಪ್ಪ ಅಮ್ಮನ ಮೇಲೆ ಅಲ್ಲ ಬಿಡಿ. ನೀವು ಒಂದ್ ಪ್ರಾಮಿಸ್ ಮಾಡಕ್ ರೆಡಿ ಇಲ್ಲ ಅಂದ್ಮೇಲೆ ನಿಮ್ದು ಹೆಂಗ್ ದುಡ್ಡು ಆಗುತ್ತೆ? ನಮ್ದು ಅಲ್ಲ ನಿಮ್ದು ಅಲ್ಲ, ಯಾರೋ ಬೀಳ್ಸ್ಕೊಂಡೋಗಿರೋ ನಂಗೆ ಸಿಕ್ತು. ಜಗ್ಗು ಮಹಾನ್ ಕಲಾವಿದ. ಈಗ ನೀವು ನೋಡ್ಬಿಟ್ಟು ನೀವ್ ಎತ್ಕೊಂಡಿದ್ರೆ ನಿಮ್ದು ಅದು. ಈಗ ನಾನ್ ನೋಡ್ಬಿಟ್ಟು ನಾ ಎತ್ಕೊಂಡಿದ್ದೀನಿ, ನಂದು ತಾನೆ. ಸರ್ ಹಂಗಲ್ಲ ಸರ್, ನಾವು ಈಗ ಅಲ್ಲಿ ಬಿದ್ದಿದ್ ದುಡ್ಡು ನಾನು ಈಗ ನಂದೇ ಅನ್ಕೊಟ್ರಿ, ನಾನೇ ಬೀಳ್ಸಿದ್ದೆ ಅನ್ಕೊಟ್ರಿ. ಈಗ ದುಡ್ಡು ನೀವ್ ಬೀಳ್ಸಿದ್ರೆ ಈಗ ನೀವು ಬೀಳ್ಸಿಲ್ವಲ್ಲ. ನೀವು ಒಂದ್ ಪ್ರಾಮಿಸ್ ಮಾಡಕ್ ರೆಡಿ ಇಲ್ಲ, ನಿಮ್ಗೆ ಹೆಂಗ್ ನಂಬೋದು? ಸರ್ ಪ್ರಾಮಿಸ್ ಮಾಡಕ್ ರೆಡಿ ಇಲ್ಲ ಅಂತಾರೆ ಎಲ್ಲರೂ. ಪ್ರಾಮಿಸ್ ಮಾಡ್ತಾರ, ನೀವು ಒಳ್ಳೆ. ಈಗ ಸರಿ ಬಿಡಿ, ಈಗ 600 ರೂಪಾಯಿ ಐತಲ್ಲಿ. ಇಬ್ರು 300 ಹಂಚ್ಕೊಬಿಡೋಣ. ನಿಮ್ದು ಅಲ್ಲ ಅಂತ ನಂಗೆ ಕನ್ಫರ್ಮ್ ಆಯ್ತು. ಇಬ್ರು 300 ಹಂಚ್ಕೊಳ್ಳೋಣ ಬಿಡಿ. 300 ಹಂಚ್ಕೊಬಿಡೋಣ. 3 तेरा बराबर, 3 मेरा बराबर, 50-50 बराबर है. एवरीथिंग ओके. ಚೇಂಜ್ ಇದೆ 300 ರೂಪಾಯಿ. ಫೋನ್ ಪೇ ಮಾಡ್ಬಿಡಿ ನಂಗೆ 300 ರೂಪಾಯಿ. ನಾನು ನಿಮ್ಗೆ 200 ರೂಪಾಯಿ ಮಾಡಿ 500 ರೂಪಾಯಿ ಕೊಡ್ತೀನಿ. ಇದು ನಿಮ್ದಲ್ಲ ಅಂತ ಗೊತ್ತಾಯ್ತು ನನಗೆ. ನಿಮ್ದಾಗಿದ್ರೆ ನೀವು ಯಾವ್ದೇ ಕಾರಣಕ್ಕೂ 300 ರೂಪಾಯಿಗೆ ಡೀಲ್ ಆಯ್ತಿರ್ಲಿಲ್ಲ. ನೋಡಿ, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಮುಖದಲ್ಲಿರೋ ನಗುನೇ ಹೇಳ್ತೈತೆ. ನಿಮ್ ಮುಖದಲ್ಲಿರೋ ನಗು ಹೇಳ್ತಾ ಇದೆ ನಿಮ್ದಲ್ಲ ಅಂತ ನಾವು ಕೊಡಲ್ಲ ಸರ್. ಸರ್ ಇಲ್ಲ ಸರ್, ಈಗ ಯಾರ್ದೋ 3rd ಪರ್ಸನ್ ದುಡ್ಡು ನೀವೇನಕ್ಕೆ ನನ್ ಜೊತೆ ಜಗಳ ಮಾಡ್ತಾ ಇದ್ದೀರಾ? ಕೊಡಲ್ಲ ಸರ್ ನಾನು. ಈಗ 300 ರೂಪಾಯಿಗೆ ನಿಮ್ ದುಡ್ಡಿಗೆ ನೀವ್ ಹೆಂಗ್ ಡೀಲ್ ಆಗ್ತೀರಾ? ಸರ್ ನಮ್ ದುಡ್ಡಿಗೆ ನಾನು ಹೆಂಗ್ ಡೀಲ್ ಆಗ್ತೀನಿ ಅಂತ. ನಿಮ್ದು ಈಗ ನಿಮ್ದು 600 ರೂಪಾಯಿ, ಈಗ ನಿಮ್ದು 600 ರೂಪಾಯಿ ನಿಮ್ದಾಗಿದ್ರೆ 300 ರೂಪಾಯಿಗೆ ಹೆಂಗ್ ಒಪ್ಕೋತಾ ಇದ್ರಿ? ಕೊಡಲ್ಲ ನಾನು, ಕೊಡಲ್ಲ ಸರ್. ನಿಮ್ದು ಸಾಕ್ಷಿನೇ ಇಲ್ಲ, ಕೊಡಲ್ಲ ನಾನು. ಯಾಕೆ ಕೊಡಲ್ಲ? ಈಗ ನಿಮ್ದು ಏನಾದ್ರು ಇದೆಯಾ? ನಂದು ಅಲ್ಲ, ನಂಗ್ ರೋಡಲ್ಲಿ ಸಿಕ್ಕಿದ್ದು. ಸರ್ ಅಲ್ಲ ಸರ್, ಕೊಡಿ ಸರ್, ನಮ್ದೇ ದುಡ್ಡು. ಕಂಡವ್ರ ದುಡ್ಡು ಏನ್ ಕಾಸೆ ಪಡ್ತೀರಾ? ಈಗ ನಂಗ್ ಸಿಕ್ಕೈತೆ ನಂದು. ನಿಮ್ ಸಿಕ್ಕಿದ್ರೆ ನಿಮ್ದಲ್ವಾ ಅದು? ಇಲ್ಲ ಸರ್, ಕೊಡಲ್ಲ ಸರ್, ನಾನು ಕೊಡಲ್ಲ. ಯಾಕೆ ಕೊಡ್ಬೇಕು? ನಿಮ್ಗೆ ಯಾಕೆ ಕೊಡ್ಬೇಕು ನಾನು? ಸರಿ ಆಯ್ತು, ಬೇಡ ಬನ್ನಿ. ಈಗ ನಂದು ಅಲ್ಲ ನಿಮ್ದು ಅಲ್ಲ ಅಂತ ಹೇಳ್ತೀರಾ, ಬರೀ ದೇವ್ರ ಉಂಡಿಗೆ ಹಾಕೋಣ ಅಷ್ಟೇ. ಅಲ್ಲಲ್ಲಲ್ಲಲ್ಲ. ಯಾವ್ದು ಉಂಡಿ? ಯಾವ್ದು? ಎಲ್ಲಿಗೆ? ನನ್ ಇಷ್ಟ ಅದು. ನಾನ್ ದೇವ್ರ ಉಂಡಿಗಾದ್ರೂ ಹಾಕ್ತೀನಿ, ಸಂಜೆ ಬಾರ್ಗೋಗಿ ಎಣ್ಣೆನಾರು ಕುಡಿತೀನಿ. ನೀವ್ ಯಾಕೆ ಕೇಳಕ್ ಅದ್ನ? ನೀವ್ ಯಾವ್ದು? ನೀವು ಅಪ್ಪ ಅಮ್ಮನ ಮೇಲೆ ಆಣೆ ಮಾಡಿ, ಮನೆ ದೇವ್ರ ಮೇಲೆ ಆಣೆ ಆಡಿ. ಮತ್ತೆ ನಿಮ್ದೆಲ್ಲ ಬಿಡಿ ಸರ್. ನಾನ್ ಆಣೆ ಮಾಡ್ತೀನಿ, ದುಡ್ಡು ನಿಮ್ದಲ್ಲ, ನಮ್ಮ ಮನೆ ದೇವ್ರ ಹಣ್ಣು. ನೀವು ಆಣೆ ಮಾಡಿ, ದುಡ್ಡು ನಂದು, ನಮ್ಮ ಮನೆ ದೇವ್ರ ಹಣ್ಣು ಅಂತ. ಕೊಡಲ್ಲ ಸರ್. ಈ ದುಡ್ಡು ರೋಡಲ್ಲಿ ಸಿಕ್ಕಿರೋದು ಇದು. ಈ ದುಡ್ಡು ಮೇಲೆ ನನ್ನ ಹೆಸರು ಬರ್ದಿದ್ ನಂಗೆ ಸಿಕ್ಕಾಯ್ತಾ ಇದು ನಂದಷ್ಟೇ.
ಇಲ್ಲ ಆಗಲ್ಲ ಅಂದ್ರೆ ಏನ್ ಹೊಡಿತೀರಾ? ಸಾಕ್ ಬಿಡಿ, ಜಗಳ ಮುಗ್ದಾಯ್ತು. ಕೊಡಲ್ಲ ರೀ, ಹೊಡಿತೀರಾ ಅಂತ ಕೊಡಲ್ಲ. ನಾನು ಯಾಕೆ ಕೊಡ್ಬೇಕು ನಿಮ್ಗೆ? ನಿಮ್ದಲ್ವಲ್ಲ. ನಾನೇ ಬೆಳ್ಸಿದ್ದು. ಮತ್ 300 ರೂಪಾಯಿಗೆ ಹೆಂಗ್ ಒಪ್ಕೋತೀರ? ನಿಮ್ದು ಕಷ್ಟಪಟ್ಟು ದುಡ್ದಿರೋ ದುಡ್ಡಾಗಿದ್ರೆ 300 ರೂಪಾಯಿಗೆ ಹೆಂಗ್ ಒಪ್ಕೋತಿದ್ರಿ? ಕಸ್ಟಮರ್ ಕೊಟ್ಟಿದ್ದೆ ಗೋವಾ ದುಡ್ಡಾಗ ಆಧಾರ ಬರ್ತಕ್ಕಲ್ಲ ಅಂತ ಹೇಳಿ ಇಲ್ಲ ನಿಮ್ದಲ್ಲ ಬಡಿ. ಸರಿ, ನೀವು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿರಲ್ಲ, ನಿಮ್ಮ ಅಪ್ಪ ಅಮ್ಮನ ಮೇಲೆ ಆಣೆ ಮಾಡಿ. ನಮ್ಮ ಅಪ್ಪ ಆಣೆ ಮಾಡಲ್ಲ ಅಂತೀರಾ, ದುಡ್ಡು ಮಾತ್ರ ನಮ್ದು ಅಂತೀರಲ್ಲ. ನಾನೇ ಮಾಡಲ್ಲ ಸರ್. ಕೊಡಲ್ಲ ರೀ, ನಾನು ಕೊಡಲ್ಲ. ಕೊಡಲ್ಲ ಏನ್ ಮಾಡ್ತೀರಾ? ಸರ್ ಏನ್ ಮಾಡ್ತೀರಾ ಅಂತ ಬೇಡ ಬರ್ರಿ, ಆಯ್ತು. ನನಗೂ ಬೇಡ ನಿಮಗೂ ಬೇಡ. ದೇವ್ರ ದೇವ್ರ ಹುಂಡಿಗೆ ಏನಕ್ಕೆ ಅದು ಹಾಕಲ್ಲ ನಾನು. ಈಗ ಒಂದು ನೀವ್ ಯಾರ್ರಿ ಹುಂಡಿಗೆ ಹಾಕ್ಬೇಕು ಅಂತ ಹೇಳಕ್ಕೆ? ನಾನು ಯಾರು ಅಂತ ಈಗ ನಿಮ್ ದುಡ್ಡು ಆಗಿದ್ರೆ ನೀವ್ ಹೇಳ್ಬಿಡ್ತಿದ್ರ, ನಿಮ್ ದುಡ್ಡು ಆಗಿದ್ರೆ ನೀವು ಹುಂಡಿಗೆ ಹಾಕೊಂಡು ನಡ್ರಿ ಅಂತ ಹೇಳ್ತಿದ್ರ. ಸರಿ ಆಯ್ತು ಬನ್ನಿ, ಮತ್ತೆ ಆಣೆ ಮಾಡಲ್ಲ, ನಾನು ಮಾಡಲ್ಲ. ನೀವು ಆಣೆ ಮಾಡೋದ್ನೇ ನಿಮ್ ಮೇಲೆ ಆಣೆ ಮೇಲೆ ನಂಬಿಕೆ ಇಲ್ಲ ನಿಮ್ಗೆ ಅಂದ್ಮೇಲೆ ಹುಂಡಿಗೆ ದುಡ್ಡು ಹಾಕೋದ್ ದೇವ್ರ ಮೇಲೆ ನಂಬಿಕೆ ಆಯ್ತಾ ನಿಮ್ಗೆ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಆಣೆ ಮಾಡಕ್ ರೆಡಿ ಇಲ್ಲ ಅಂದ್ಮೇಲೆ ದೇವ್ರ ಹೆಂಗ್ ನಂಬ್ತೀರಾ ನೀವು? ಅಲ್ಲ ರೀ, ಒಂದು ಮನೆ ದೇವ್ರ ಮೇಲೆ ಆಣೆ ಇಕ್ಕಲ್ಲ ಅಂದ್ಮೇಲೆ ದೇವ್ರ ಹುಂಡಿಗೆ ದುಡ್ಡು ಏನಕ್ಕೆ ಹಾಕಿಸ್ತೀರಾ? ನೀವು ನಿಮ್ ಮನೆ ದೇವ್ರ ಮೇಲೆ ಆಣೆ ಮಾಡಿ. ನಾನು ಯಾರ ಮೇಲೂ ಆಣೆ ಆಣೆ ಮಾಡಲ್ಲ ಅಂದ್ಮೇಲೆ ದುಡ್ಡು ನಿಮ್ದೆಲ್ಲ ಹೋಗಿ ರೇ, ದುಡ್ಡು ನಿಮ್ದೆಲ್ಲ ಹೋಗ್ರಿ ರೇ. ಯಾಕೆ ಹಿಂದಿಂದ ಬರ್ತಾ ಇದೀರಾ? ಯಾಕೆ ಹಿಂದೆ ಬರೋಣ ಅಂತಂದ್ರೆ ಮತ್ತೆ ಈಗ ನಂದಲ್ಲಿ ಬೀಳಿಸ್ಕೊಂಡಿದ್ದು ದುಡ್ಡು ಕೊಡಲ್ಲ ರೀ ನಾನು. ಹಣ ಹೆಂಗಣ ಈಗಾಗತ್ತೆ, ನಾನು ಕೊಡಲ್ಲ ಅಂತಂದ್ರೆ ಕೊಡಲ್ಲ. 600 ರೂಪಾಯಿ ಇದೆ, ನಾನು ಹೇಳಿದ ಕರೆಕ್ಟಾಗಿ. ನೀವೇ 600 ರೂಪಾಯಿ ಕೆಳಗಡೆ ಬಿದ್ದಿತ್ತು, ನಿಮ್ಗೆ ಗೊತ್ತಾಯ್ತು, ನಾ ಕೊಡಲ್ಲ. ಸರ್ 600 ರೂಪಾಯಿ ಕೆಳಗಡೆ ಬಿದ್ದಿದೆ, ನನ್ನ ದುಡ್ಡು ಅಂತ ಹೆಂಗ್ ಗೊತ್ತಾಗುತ್ತೆ? ನಿಮ್ ಹೆಸರೇನು? 600 ರೂಪಾಯಿ. ನಿಮ್ ಹೆಸರು? ಅಲ್ಲ ರೀ, ದುಡ್ಡಿಗೆ ನಿಮ್ಮ ಮನೆ ದೇವ್ರ ಮೇಲೆ ಆಣೆ ಇಕ್ಕಕ್ಕೆ ನಿಮ್ಗೆ ನಂಬಿಕೆ ಇಲ್ಲ. ಆಣೆ ಇರಲ್ಲ ಅಣ್ಣ. ದೇವ್ರ ಹುಂಡಿಗೆ ಇಟ್ಬಿಡೋಣ ನಡೀರಿ ಅಂತ ಕೇಳ್ತಿರಲ್ಲ. 600 ರೂಪಾಯಿ ಇತ್ತು ಅಂತ ಹೆಂಗ್ ಕಂಡೋರ್ ಮನೆ ದುಡ್ಡಿಗೆ ನಿಮ್ ಬೆಲೆ ಇಲ್ಲ ನಿಮ್ಗೆ. 600 ರೂಪಾಯಿ 600 ರೂಪಾಯಿ ಹಿಂಗ್ ಬಿದ್ದಿತ್ತು, ನಿಮ್ಗೆ ಕಾಣಿಸ್ತು. ಕಾಣಿಸ್ತಲ್ಲ, ಹಂಗ ಕಾಣಿಸ್ತಿದ್ರೆ ನಾನೇ ತಕೋಬೋದಿತ್ತಲ್ಲ. ಸರಿ, 100 ರೂಪಾಯಿ ಕೊಡ್ತೀನಿ ಬಿಡಿ, ಇಟ್ಕೊಳ್ಳಿ. 100 ರೂಪಾಯಿ ಕೊಡ್ತೀನಿ, ಇಟ್ಕೊಳ್ಳಿ. ನಿಮ್ದಲ್ಲ ಅಂದ್ಮೇಲೆ 100 ರೂಪಾಯಿ ಫ್ರೀ ಕೊಡ್ತಾ ಇದೀನಿ, ತಗೊಳ್ಳಿ. ಈಗ 100 ರೂಪಾಯಿ ಫ್ರೀ ಕೊಡ್ತಾ ಇದೀನಿ, ತಗೊಂಡ್ ಹೋಗಿ. ಗಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಿ 100 ರೂಪಾಯಿ ಕೊಡ್ತಾ ಇದೀನಿ. ಇಲ್ಲ ಸಂಜೆಗೆ ಏನಾದ್ರು ಕಬಾಬ್ ಏನಾದ್ರು ತಿನ್ಕೊಂಡು ಹೋಗಿ. ಬೆಳ್ಳುಳ್ಳಿ ಕಬಾಬ್. ಬಿಡಿ, ಬೇಡ ಹಂಗಾರು ಕೊಡಲ್ಲ, ಹೋಗಿ. ಏನ್ರಿ ನಿಮ್ದು? ಕೊಡಲ್ಲ ನಾನು. 100 ರೂಪಾಯಿನೇ ಕೊಡ್ಲಾ? ನೀವು 100 ರೂಪಾಯಿನೂ ಬಿಡಲ್ಲ ಅಂತೀರಾ? ನಿಮ್ದಾಗಿದ್ರೆ 600 ರೂಪಾಯಿ ನಂದು ಅಂತ ಕೇಳ್ತೀರಾ? 100 ರೂಪಾಯಿಗೆ ಕೊಟ್ರು ಇಸ್ಕೊಂಡು ಹೋಗಕ್ ರೆಡಿ ಇದೀರಲ್ಲ, ಹೆಂಗೆ? ಪೆಟ್ರೋಲ್ ನಾನೇ ಹಾಕ್ಸ್ಕೊಂಡ್ ಬಿಡ್ತೀನಿ ನಡ್ರಿ. ಇಲ್ಲಿ ಎಷ್ಟು ಹಾಕ್ಸ್ಕೊಡ್ಬೇಕು ನಿಮ್ ಗಾಡಿಗೆ ಪೆಟ್ರೋಲ್? ಈಗ ದುಡ್ಡು ನಿಮ್ದೆಲ್ಲ ತಾನೇ, ನಿಮ್ ಗಾಡಿಗೆ ಪೆಟ್ರೋಲ್ ನಾನು ಹಾಕ್ಸ್ಕೊಡ್ತೀನಿ, ನಡೀರಿ. 500 ರೂಪಾಯಿಗೂ ಪೆಟ್ರೋಲ್ ಹಾಕ್ಸ್ಕೊಡ್ತೀನಿ. ನೀವು ನನ್ ದುಡ್ಡು ನಂದಲ್ಲ ಅಂತ ಒಪ್ಕೊಳ್ಳಿ. ಅದ್ ಮಾತ್ರ ರೆಡಿ ಇಲ್ಲ ನಿಮ್ಗೆ. ಮನೆ ದೇವ್ರ ಮೇಲೆ ಆಣೆ ಇಕ್ಕಲ್ಲ ಅಂತೀರಿ, ಹುಂಡಿಗೆ ದುಡ್ಡು ಹಾಕ್ಬಿಡೋಣ ಅಂತೀರಿ, 300 ರೂಪಾಯಿ ಶೇರಿಂಗ್ ಕೇಳ್ತೀರಿ, 100 ರೂಪಾಯಿನಾರು ಕೊನೆಗೆ ಕೊಡಿ, ಪೆಟ್ರೋಲ್ ಹಾಕ್ಸ್ಕೊತೀನಿ ಅಂತೀರಿ. ನಮ್ಮ ಹೆಸರು ಶ್ರೀಧರ್ ಅಂತ. ನಮ್ದು ಶ್ರೀ ಅಸಾಮಾನ್ಯ ಅನ್ನೋದು ಯೂಟ್ಯೂಬ್ ಚಾನಲ್ ಐತೆ. ನಮ್ಮ ಹುಡುಗ ಅಲ್ಲಿ ಕ್ಯಾಮ್ರಾ ಇಟ್ಟು ವಿಡಿಯೋ ಮಾಡ್ತಾವನೆ. ಆ ದುಡ್ಡು ನಾನು ಆಕ್ಚುಲಿ ಪ್ರ್ಯಾಂಕ್ ಮಾಡಿದ್ದು, ಏನು ಅನ್ಕೋಬೇಡಿ. ಥ್ಯಾಂಕ್ ಯು ಸರ್. ಜಾಸ್ತಿ ಅಲ್ಲ, ಹೇಳಿಲ್ಲ 100 ರೂಪಾಯಿ. 3 ಜನ ಇದ್ರಿ, ಎಷ್ಟಿತ್ತು ಇಲ್ಲಿ? 300 ರೂಪಾಯಿ ಇತ್ತು. ತಲಾ 100 ರೂಪಾಯಿ ಬರ್ತಿತ್ತಾ? ಎಂತ ಕೆಲಸ ಮಾಡಿದ್ರಿ ಇವಾಗ? ನಿಮ್ಗೆ ಲಾಸು. ಸರ್ ನಿಮ್ಮ ಹೆಸರು? ದಿನಕರ್ ಅಂತ. ಸರ್ ನಿಮ್ದು? ನಾನು ಯೂಟ್ಯೂಬ್ಗೆ ಆಕ್ಚುಲಿ ಒಂದು ಕಂಟೆಂಟ್ ಮಾಡ್ತಾ ಇದ್ದೀನಿ ಸರ್. ಅಮೌಂಟ್ ಬೀಳ್ಸ್ಕೊಂಡು ಹೋದಾಗ ಅಮೌಂಟ್ ಬೀಳ್ಸ್ಕೊಂಡು ಹೋದಾಗ ಯಾರು ಜೇವಾಗ ಎತ್ತಿಟ್ಕೊಡ್ತಾರೆ ಅಂತ. ನೀವೆಲ್ಲ ತುಂಬಾ ಒಳ್ಳೆಯವರು. ಯಾಕೆ ಯಾಕೆ ಹಾಕ್ಬಾರ್ದ ವಿಡಿಯೋನ? ಏನನ್ನಿಸ್ತು? ಸಡನ್ ನೋಡ್ತಿದ್ದೆ ಒಳ್ಳೆತನ ಇದೆ ನನ್ನಲ್ಲಿ. ಹೆಸರು ಶ್ರೀ ಅಸಾಮಾನ್ಯ. ಇನ್ನೊಬ್ರು ನೋಡ್ತಿದ್ದೆ, ಈಗ ಆಗ್ತಿದ್ದ ಕಿಟ್ನ.
ದುಡ್ಡು ಜಾಸ್ತಿ ಏನಾಗಿಲ್ಲ. ಆಕ್ಚುಲಿ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೆ ಯೂಟ್ಯೂಬ್ಗೆ, ರ್ಯಾಂಡಮ್ ಚೆಕ್ ಆಗಿ ಸುಮ್ನೆ ಈ ತರ ಬಿಡಿಸ್ಕೊಂಡು ಹೋದಾಗ ಎಷ್ಟು ಜನ ಹೇಳ್ತಾರೆ, ಎಷ್ಟು ಜನ ಜಾಬಲ್ಲಿ ಇಟ್ಕೋತಾರೆ ಅಂತ. ಮಜಾ ಮಾಡು ಈ ತರ ಆ ತರ ಒಂದು ಕಂಟೆಂಟ್ ಮಾಡ್ತಾ ಇದ್ದೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು? ₹100 ಬಿದ್ದಿದ್ರೆ ಒಂದ್ 500 ಕೊಡಿ ಸರ್ ಅಂತ ಹೇಳಿದೀವಿ, ಒಂದು 500 ಕೊಡಿ ಅಂತ ₹300 ಅಂತ ಏನೂ ಆಗಲ್ವಲ್ಲ ಬ್ರೋ, ನಾನು ₹100 ಬಿತ್ತು ಹೇಳ್ಬೇಕು ತಾನೆ ನೀವು? ನೋಡ್ಬಿಟ್ಟು ಹೇಳ್ಬೇಕು ತಾನೆ? ಫೋನ್ ಹೊಡ್ಕೊಂಡ್ ಕೂತಿದೀವಿ. ಸೂಪರ್ ಬ್ರೋ. ₹100 ಬೀಳ್ಸ್ಕೊಂಡು ಹೋಗೋ ತರ ಯಾರು ಕೂಗ್ಬಿಟ್ಟು ಕೊಡ್ತಾರೆ, ಯಾರು ಜಾಬಲ್ಲಿ ನೀವು ನೋಡ್ಲೇ ಇಲ್ಲ, ಇಬ್ರು ಹಂಗೆ ಕೂತಿದ್ದೀರಲ್ಲ. ಸೀರಿಯಸ್ ಆಗಿ ನೋಡಿದ್ರಿ ಏನ್ ಮಾಡ್ತಿದ್ರಿ ಬ್ರೋ? ಏನ್ ಮಾಡಿದ್ರು ಕೊಡ್ತಿದ್ದ ಬ್ರೋ, ನೀವು ಬೀಳ್ಸ್ಕೊಂಡು ಹೋಗೋದು ನೋಡ್ರಿ ನಿಜ ಕೊಡ್ತೀವಿ. ಚಂದ್ರ ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಅಂದ್ರೆ ಇಲ್ಲಿ ಸಾಂಗ್ ಕೇಳೋಣ ಅಂತ ನಾನ್ ನೋಡ್ದೆ, ನೀವು ಅಬ್ಸರ್ವ್ ಮಾಡ್ತಿಲ್ಲ, ಇಲ್ಲೇ ಮುಂದೆನೆ ಕೂತಿದ್ರಿ, ಇಲ್ಲೇ ಬಿದ್ದೈತೆ ನೋಡ್ತಾ ಇಲ್ವಲ್ಲ ಅಂತ. ಇಲ್ಲ ಬ್ರೋ, ನಿಜ ಅಬ್ಸರ್ವ್ ಮಾಡಿಲ್ಲ. ಅಬ್ಸರ್ವ್ ಮಾಡಿದ್ರಿ ಏನ್ ಮಾಡ್ತಿದ್ರಿ? ನಿಮ್ಗೆ ಕೊಟ್ಟೆ ಕೊಡ್ತೇವೆ, ನೀವು ಬಿಡಿಸ್ಕೊಂಡ್ರೆ ನಿಮಗೆ ಕೊಡ್ತೀವಿ. ಇಲ್ಲಾಂದ್ರೆ ಇವ್ರ ಕೈಲ ದೇವ್ರಿಗೆ ಹಾಕ್ಸ್ಬಿಡುವೆ. ಏನಾಯ್ತು? ಕಾಸಾ? ಎಲ್ಲಿ ಕಾಸು ಬಿತ್ತ? ಕಾಸು ಬಿತ್ತು ನೋಡ್ರಿ, ಹೆಂಗೆ ಬರ್ತಾ ಇದ್ದೀರಾ ಸರ್? ಫೋನ್ ತೆಗದ್ನಲ್ಲ, ಬಿದ್ದೋಯ್ತು. ಇದು ಬಂದು ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೆ, ಕಾಸು ಬಿದ್ರೆ ಯಾರಾದ್ರೂ ಕೂಗ್ಬಿಟ್ಟು ಎತ್ಕೊಡ್ತಾರೆ, ಇಲ್ಲ ಅವರೇ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ. ಒಂದು ದೊಡ್ಡ ಮನ್ಸು. ನಿಮ್ಮ ಹೆಸರು? ಶ್ರೀನಿವಾಸ್. ಏನ್ ಸರ್? ಕಷ್ಟ ಬಿದ್ರೇನೆ ಸುಖ. ಇನ್ನ ಕಷ್ಟ ಬೀಳ್ತಾ ಇದೀವಿ, ಮಾಡ್ತಾ ಇದೀವಿ. ಕಷ್ಟ ಬಿದ್ದು ಈಜಿ ಸಿಕ್ತು ಅಂದ್ರೆ ಸಿಕ್ಕಾಗುತ್ತಾ? ಹೌದು, ನಿಜ. ಅಮೌಂಟ್ ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಅಣ್ಣ, ಅದು ಅಮೌಂಟ್ ನಂದು ಅನ್ಸುತ್ತೆ. ಎಷ್ಟಾಯ್ತು? ₹100ಗಳೆಲ್ಲ ₹100 ಇತ್ತು. ₹500 ಚೇಂಜ್ ಮುರ್ಸ್ಕೊಂಡು ತಗೊಬಂದಿದ್ದು. ₹300 ಇತ್ತು ಅನ್ಸುತ್ತಣ್ಣ. ಅಣ್ಣ 200 300 ಅಣ್ಣ 300 ಅಣ್ಣ. ಸರಿ ವಾ ಕೆಳಗೆ ಅಣ್ಣ. ₹300 ಇತ್ತು. ಹೆಂಗಣ್ಣ? ಯಾರ್ದು ನಿಂತಂತ ನನ್ಗೆ ಹೆಂಗಣ್ಣ ಗೊತ್ತಾಗ್ಬೇಕು? ಅಣ್ಣ ₹500 ಮುಗಿಸ್ಬಿಟ್ಟು ಚೇಂಜ್ ತಗೊಬಂದಿದ್ದೆ. ನಿಂತಂತ ನನ್ಗೆ ಹೆಂಗ್ ಗೊತ್ತಾಗ್ಬೇಕು? 3 ನೋಟ್ ಇತ್ತಣ್ಣ. ಫೋನ್ ತೆಗ್ದ ತಕ್ಷಣ ಬಿದ್ದೋಗೈತೆ. ಈಗ ಜೋಬಿ ಕೈ ಹಾಕ್ತೆ. ನಮ್ದೆ ₹300 ಹೇಳ್ದ್ನಲ್ಲ. ಅದೇ ನೀವ್ ಹೇಳಿದ್ರೆ ನಾನು ಹೆಂಗ್ ನಂಬೋದು? ನಂದೇ ಅಣ್ಣ. ನಾನು ಹೆಂಗ್ ನಂಬೋದು? ಮತ್ತೆ ಇದ್ ಹೆಂಗ್ ಕೊಟ್ರಿ? ₹200 ನಮ್ದೇ ಕೊಟ್ಬಿಟ್ರ? ಈಗ ಇದು ಇದ್ ಹೆಂಗ್ ಕೊಟ್ರಿ ₹200? ಸ್ನೇಹಿತರೆ ನೋಡಿದ್ರಲ್ಲ, ಹಣ ಅಂದ್ರೆ ಹೆಣನು ಬಾಯ್ ಬಿಡೋ ಕಾಲ ಇದು. ಅಂತದ್ರಲ್ಲಿ ತುಂಬಾ ಜನ ನಾನು ಅಮೌಂಟ್ ಬೀಳ್ಸ್ಕೊಂಡು ಹೋದಾಗ ಕೂಗಿ ನನಗೆ ವಾಪಸ್ ಕೊಟ್ರು. ಅದರಲ್ಲಿ ಒಂದಿಬ್ರು ಮಾತ್ರ ಎತ್ತಿ ಜೇಬಲ್ಲಿ ಇಟ್ಕೊಂಡ್ರು. ಆಮೇಲೆ ಅವ್ರಿಗೆ ಹೋಗಿ ನಾನು ಮಾತಾಡಿ ಅರ್ಥ ಮಾಡಿಸಿದ್ಮೇಲೆ ನನ್ನ ಅಮೌಂಟ್ನವ್ರು ನನಗೆ ವಾಪಸ್ ಕೊಟ್ರು. ಇದೊಂದು ಸಣ್ಣ ಒಂದು ಹೆಂಗಿರ್ತಾರೆ ನಮ್ಮ ಸುತ್ತಮುತ್ತ ಜನ ಅಂತ ಒಂದು ತಿಳಿಸ್ಕೊಡೋ ಸಣ್ಣ ಪ್ರಯತ್ನ ಅಷ್ಟೇ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂದ್ರೆ, ಇದೇ ರೀತಿ ಕಂಟೆಂಟ್ಗಳನ್ನ ನೀವು ಮುಂದೆ ನೋಡ್ಬೇಕು ಅಂದ್ರೆ ನನ್ನ ಶ್ರೀ ಅಸಾಮಾನ್ಯ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ಮುಂದಿನ ವಿಡಿಯೋದೊಟ್ಟಿಗೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ.